ಪೃಥ್ವಿಯ ಜನ್ಮದಿನ. ಡಾಕ್ಟರ್ ಶರಣಬಸಪ್ಪ ಕೋಲ್ಕಾರ್. ಕಲ್ಮಠ ಮಹಿಳಾ ಕಾಲೇಜಿನಲ್ಲಿ ಯುಗಾದಿ ವಸಂತೋತ್ಸವ ಸಂಭ್ರಮ. ಯುಗಾದಿಯನ್ನು ಭಾರತದಲ್ಲಿ ಹೊಸ ವರ್ಷವೆಂದು ಆಚರಿಸಲಾಗುತ್ತದೆ. ಅದು ಕೇವಲ ಒಂದು ಧಾರ್ಮಿಕ ಆಚರಣೆಯಲ್ಲ. ಭಾರತೀಯ ಪುರಾತನ ವಿಜ್ಞಾನಿಗಳಾದ ಋಷಿ ಮುನಿಗಳು ರಚಿಸಿರುವ ಬ್ರಹ್ಮಾಂಡ ಪುರಾಣದಲ್ಲಿ ಪೃಥ್ವಿಯ ಉಗಮದ ಬಗ್ಗೆ ಹೇಳಿದ್ದಾರೆ. ಅವರ ಪ್ರಕಾರ ಯುಗಾದಿ ದಿನವು ಭೂಮಿಯು ಉಗಮಗೊಂಡ ದಿನವಾಗಿದೆ. ಅಂದರೆ ಯುಗಾದಿ ಭೂಮಾತೆಯ ಜನ್ಮದಿನವಾಗಿದೆ ಎಂದು ಪ್ರಾಚಾರ್ಯ ಡಾಕ್ಟರ್ ಶರಣಬಸಪ್ಪ ಕೋಲ್ಕಾರ್ ಅಭಿಪ್ರಾಯಪಟ್ಟರು. ಅವರು ಇಂದು ಗಂಗಾವತಿಯ ಕಲ್ಮಠ ಶ್ರೀ ಚನ್ನಬಸವ ಸ್ವಾಮಿ ಮಹಿಳಾ ಕಾಲೇಜಿನಲ್ಲಿ ವಿಶ್ವಚೇತನ ವಿದ್ಯಾರ್ಥಿನಿ ಒಕ್ಕೂಟ ಏರ್ಪಡಿಸಿದ್ದ ಯುಗಾದಿ ವಸಂತೋತ್ಸವ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು. ಮುಂದುವರೆದು ಯುಗಾದಿ ಪ್ರಕೃತಿಯ ಪರ್ವವಾಗಿರುವುದರಿಂದ ಅದು ಎಲ್ಲಾ ಧರ್ಮೀಯರ ಹಬ್ಬ. ಹೊಸ ಸಂವತ್ಸರದಂದು ಮುಂದಿನ ವರ್ಷದುದ್ದಕ್ಕೂ ಬರುವ ನೋವು ನಲಿವುಗಳನ್ನು ಸಮಭಾವದಿಂದ ಸ್ವೀಕರಿಸಬೇಕೆಂಬ ಅರ್ಥದಲ್ಲಿ ಬೇವು ಬೆಲ್ಲ ಸೇವನೆಯನ್ನ ರೂಢಿಗೊಳಿಸಲಾಗಿದೆ ಎಂದರು. ಬೆಳಗ್ಗೆ ವಿದ್ಯಾರ್ಥಿನಿಯರು ಮತ್ತು ಅಧ್ಯಾಪಕರು ಸಾಂಪ್ರದಾಯಿಕ ಉಡುಗೆ ಧರಿಸಿ ಪ್ರಕೃತಿ ಪರ್ವವನ್ನು ಆಚರಿಸಿದರು. ರಂಗೋಲಿಯಿಂದ ಅಲಂಕೃತವಾದ ಬಣ್ಣದ ಮಡಿಕೆಗಳ ಮೇಲೆ ಜ್ಞಾನ ಕಳಸವನ್ನ ಮೆರವಣಿಗೆಯ ಮೂಲಕ ತಂದು ಪ್ರತಿಷ್ಠಾಪಿಸಲಾಯಿತು. ಕಬ್ಬು, ಬಾಳೆ, ಮಾವಿನ ತೋರಣ, ಭತ್ತದ ತೆನೆ, ಬೇವು ಬೆಲ್ಲ ಅಕ್ಕಿಯನ್ನ ಮರಗಳಲ್ಲಿ ತಂದು ಪ್ರಕೃತಿ ಮಾತೆಗೆ ಸಾಂಕೇತಿಕವಾಗಿ ಕೃತಜ್ಞತೆ ಸಲ್ಲಿಸಲಾಯಿತು. ವಿದ್ಯಾರ್ಥಿನಿಯರೇ ಬೇವು ಪಾನೀಯವನ್ನು ತಯಾರಿಸಿ ವಿತರಿಸಿದರು. ನಂತರ ವೇದಿಕೆ ಕಾರ್ಯಕ್ರಮ ಜರುಗಿ ಯುಗಾದಿ ಗೀತೆಗಳನ್ನು ವಿದ್ಯಾರ್ಥಿನಿಯರು ಪ್ರಸ್ತುತಪಡಿಸಿದರು. ಅಧ್ಯಾಪಕರು ಶುಭ ಕೋರಿದರು. ವೇದಿಕೆಯಲ್ಲಿ ಉಪಪ್ರಾಚಾರ್ಯ ಡಾಕ್ಟರ್ ಕೆಎಂ ಬಸವರಾಜ್, ವಿದ್ಯಾರ್ಥಿ ಒಕ್ಕೂಟದ ಕಾರ್ಯಾಧ್ಯಕ್ಷರಾದ ಡಾಕ್ಟರ್ ಜರೀನಾ, ಹಿರಿಯ ಅಧ್ಯಾಪಕರಾದ ಪ್ರೊಫೆಸರ್ ಜಿ ಬಸವರಾಜ್, ಡಾಕ್ಟರ್ ಶಾರದಾ ಪಾಟೀಲ್, ಡಾಕ್ಟರ್ ವಾಣಿಶ್ರೀ ಪಾಟೀಲ್, ಪ್ರೊಫೆಸರ್ ರುದ್ರಗೌಡ ಮುಂತಾದ ಬೋಧಕ ಹಾಗೂ ಬೋಧಕೇತರ ಸಿಬ್ಬಂದಿ ಹಾಗೂ ವಿದ್ಯಾರ್ಥಿ ಪ್ರತಿನಿಧಿಗಳಾದ ಶ್ರೀದೇವಿ, ಶಫೀನಾ, ಅಂಜುಮ್ ಉಪಸ್ಥಿತರಿದ್ದರು. ವಿದ್ಯಾರ್ಥಿನಿ ಒಕ್ಕೂಟದ ಕಾರ್ಯಾಧ್ಯಕ್ಷರಾದ ಡಾಕ್ಟರ್ ಜರೀನಾ ಅವರು ಮತ್ತು ವಿಶ್ವಚೇತನ ವಿದ್ಯಾರ್ಥಿ ಒಕ್ಕೂಟದ ವಿವಿಧ ವೇದಿಕೆಗಳ ಚೇರ್ಮನ್ನರು ಮತ್ತು ಕಾಲೇಜಿನ ಎಲ್ಲ ಬೇರೆ ಬೇರೆ ಘಟಕಗಳ ಸಂಯೋಜಕರು ಮತ್ತು ಸಹೋದ್ಯೋಗಿಗಳು ಹಾಗೂ ಮತ್ತು ವಿದ್ಯಾರ್ಥಿಗಳು ತಮ್ಮೆಲ್ಲರಿಗೆ ಯುಗಾದಿಯ ಹಬ್ಬದ, ರಂಜಾನ್ ಹಬ್ಬದ ಮತ್ತು ಶ್ರೀರಾಮನವಮಿಯ ಉತ್ಸವದ ಅನಂತ ಶುಭಾಶಯಗಳು. ಬಹಳ ಸುಂದರವಾದ ಮತ್ತು ಯುಗಾದಿಯನ್ನು ಆಚರಿಸ್ತಾ ಇದ್ವಿ, ರಾಮನವಮಿಯನ್ನು ಆಚರಿಸ್ತಾ ಇದ್ವಿ, ಮತ್ತು ಮಹಾವೀರ ಜಯಂತಿ ಬರ್ತಾ ಇದೆ, ಗುಡ್ ಫ್ರೈಡೆ ಬರ್ತಾ ಇದೆ. ಎಲ್ಲ ಧರ್ಮಗಳ ಸಂಯೋಜನೆ ಇರ್ತಕ್ಕಂಥ ಒಂದು ಮಾಸ ಇದೆ, ಬಹಳ ಪವಿತ್ರವಾಗಿರ್ತಕ್ಕಂಥ